ಮಚ, ಓಯ್ ಮಚ, ಎಲ್ಲಿ ಹೋಗ್ತಿದ್ಯಲ್ಲ ಒಬ್ರೆ? ಹೋಗ್ತಾ ಇದೀನಿ ಮಚ, ಒಂದ್ ಕೆಲ್ಸ ನೋಡ್ಕೊಂಡು. ಹೆಂಗಿದ್ರು ಸುಚಿತಾ ಜೊತೆ ನಿನ್ ಮದ್ವೆ ಆಯ್ತು, ನಿನ್ ಕನ್ಸು ಕೂಡ ನೆರವೇರ್ತು. ಮಿಂಡ್ರಿ, ನಿನ್ ಕೆಲ್ಸಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇಲ್ಲ. ಏನೋ ನಿನ್ ಮಾತಿನ ಅರ್ಥ ಬೇಬರ್ಸಿ. ನೆನ್ಪಿದ್ಯಾ ಚಿಕ್ಕ ವಯಸ್ಸಲ್ಲಿ ನೀನ್ ಪೆನ್ಸಿಲ್ ತಗೊಂಡಿದ್ದೆ. ಒಂದಿನ ಆದ್ಮೇಲೆ ಆ ಪೆನ್ಸಿಲ್ ನನಗೆ ಇಷ್ಟ ಆಯ್ತು ಅಂತ ಆ ಪೆನ್ಸಿಲ್ ನೀನ್ ನನಗೆ ಕೊಟ್ಬಿಟ್ಟೆ. ಇನ್ನೊಂದ್ ನೆನ್ಪಿದ್ಯಾ, ಅಪ್ಪ ನನಗೆ ಮೊಬೈಲ್ ಕೊಡ್ಸಲ್ಲ ಅಂತ ಹೇಳಿದಾಗ 24 ಅವರ್ ಮುಂಚೆ ತಗೊಂಡಿರೋ ನಿನ್ ಫೋನ್ ನೀನ್ ನನಗೆ ಕೊಟ್ಟೆ. ನನ್ಗೆ ನಿನ್ ಗಾಡಿ ಇಷ್ಟ ಅಂತ ನೆಕ್ಸ್ಟ್ ದಿನಾನೇ ನಿನ್ ಗಾಡಿ ನಾನು ನನಗೆ ಕೊಟ್ಬಿಟ್ಟೆ. ನೀನು ನಾನು ಇನ್ನೇನು ಅನ್ಕೊಂಡಿದ್ಯಲ್ಲ ಅವ್ರೆ, ನಾನೊಂದ್ ಕಳ್ರೆ ಅಷ್ಟೊಂದ್ ಇಷ್ಟ ಮಿಂಡ್ರಿ ನಿನ್ಗೆ. ಅದು ನೀನ್ ಪ್ರೀತಿ ಮಾಡಿರೋರ್ನ ಬಿಟ್ಕೊಳ ಅಷ್ಟು. ಕೊನೆಗೂ ನನ್ನ ಸುಚಿತ್ರನ ಮದ್ವೆ ಮಾಡಿಸ್ಬಿಟ್ಟಲ್ಲ. ಒಂದ್ಸತಿ ನೀನು ಸುಚಿತ್ರನ ಇಷ್ಟಪಡ್ತೀನಿ ಅದನ್ನ ನಾನು ಹೇಳ್ಬೇಕಿತ್ತು ತಾನೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನ್ಗೆ ನೆನೆ ಮದ್ವೆ ಮಂಟಪದಲ್ಲೇ ಗೊತ್ತಾಯ್ತು. ಇವಾಗ ಹೋಗತ್ತಿದ್ರೆ ನೀನ್ ಒಬ್ನೇ ಹೋಗಲ್ಲ ಮಚ್ಚ, ಹಿಂದೆ ನೋಡು. ಸುಚಿತ್ರ ಹೋಗು, ಮನೆಯವ್ರನ್ನಲ್ಲ ನಾನು ನೋಡ್ಕೋತೀನಿ. ನಿಮ್ಗೆ ಮುಂಚೆನೆ ಗೊತ್ತಾಗಿತ್ತು ಅಂದ್ರೆ ನೀನೇನು ಮದ್ವೆ ಮಾಡ್ಕೊಂಡೆ. ತಡಿಲೊಬ್ರೆ, ಇಷ್ಟು ದಿನ ನೀನ್ ನನ್ ಏನೇನ್ ಕೊಟ್ಟ, ಪೆನ್ಸಿಲ್, ಬೈಕ್, ಮೊಬೈಲ್ ಒಂದಿನ ಆದ್ಮೇಲೆ ಕೊಟ್ಟೆ. ಅದಕ್ಕೆ ನಾನು ಫಸ್ಟ್ ಏಟ್ ಮಾಡ್ಕೊಂಡು ಆಮೇಲೆ ನಿನಗೆ ಕೊಡೋಣ ಅಂತ ಬಂದೆ. ಪೋಳಿ ಮಗನೇ, ಬೀಜಕ್ಕೆ ತಪ್ಪಿಸಿ ದೇವರಿಸಿ ನನ್ನ ಮಗನೇ ಬಿಡುವುದಿಲ್ಲ. ಬರ್ತೀನಿ. ಒಂದೇ ತಟ್ಟೆಲಿ ಅನ್ನ ತಿಂದು ಮೂರ್ತ ಇರ್ತಾರೋ. ಹಲೋ, ಆ ಮಗನೇ, ಬೋಳಿ ಮಗನೇ, ನನ್ ಕೈಯಲ್ಲಿ ಎಲ್ಲೂ ಸಿಗ್ಬೇಡ. ಎಂತ ಹುಡುಗಿ ಜೊತೆ ನನ್ನ ಮದುವೆ ಮಾಡಿದೆ ಅಂದ್ರೆ ನನ್ ಕೈಯಲ್ಲಿ ದೂರ ಬಾಲ್ ಆಗ್ತೈತೆ. ಅಂತದೇನಾಯ್ತು ಅಲ್ಲ ಹುಡೆ, ಜೀವನಾನೇ ಹಾಳು ಮಾಡ್ಬಿಟ್ಟವಳೆ. ಏನು ಅಂತ ಹೇಳಿ ನಿನ್ನ ಹತ್ರ ನಾನು ಪಿಕಾ ಮುಚ್ಕೊಂಡು ಏನಾಯ್ತು ಅಂತ ಬಗ್ಲು. ಏನು ಅಂತ ಹೇಳಿ, ಓದ್ ತಿಂಗಳ ತಗೋ ನಿಂದು ಟ್ರಿಮ್ಮರ್ ಆಯ್ದೆ, ಕಡ್ಡ ಶಿವಮರ್ ಟ್ರಿಮ್ಮರ್ ಹಾಳಾಗಿದೆ, ಹೋಗ್ ತಗೊಂಬಾ ಅಂತ ಅಂದ್ಲು. ನನಗೆ ತಗೊಂಬರಕ್ ಇಷ್ಟ ಮೇಲಪ್ಪ, ಚೆನ್ನಾಗಿ ವರ್ಕ್ ಆಗ್ತೈತೆ. ತಲೆ ಕೆಟ್ಟು ಸರಿ ಆಯ್ತು ಅಂತ ಅವಳ ಜೊತೆ ಮಾರ್ಕೆಟಿಗೆ ಹೊರಟೆ. ಬೆಳಿಗ್ಗೆ 7 ಗಂಟೆ ಹೋದವನು ನೈಟ್ 9 ಗಂಟೆ ಕರ್ಕೊಂಡ್ ಬಂದಿದ್ದಾಳೆ. ಬೆಳಿಗ್ಗೆ 7 ಗಂಟೆಯಿಂದ ನೈಟ್ 9 ಗಂಟೆ ಟ್ರಿಮ್ಮರ್ ತಗೊಂಡ. ತಗೊಂಡ್ವಲ್ಲ, 4 ಬೆಡ್ಶೀಟ್ ತಗೊಂಡ್ವಿ, 2 ಸೊಳ್ಳೆ ಪರದೆ ತಗೊಂಡ್ವಿ, 2 ಜೊತೆ ಚಪ್ಪಲಿ ತಗೊಂಡ್ಲು, ಐಲೈನರ್ ತಗೊಂಡು, ಲಿಪ್ಸ್ಟಿಕ್ ತಗೊಂಡ್ಲು, ಅವಳ ಮುಖಕ್ಕೆ ಹಾಕಲ ಕೇಶನ್ ಪೇಂಟ್ ತಗೊಂಡ್ಲು, ಇನ್ನೇನೇನೋ ತಗೊಂಡ್ಲು. ಇದ್ರ ಟ್ರಿಮ್ಮರ್ ಎಲ್ಲ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ, ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ ಅಲ್ಲಿ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ವಾಪಸ್ ಹಾಕೊಂಡ್ ಬಂದ್ಲು. ಮಿಂಡ್ರೆ ಹೊಡೆದೋಳು. ಬಿಡು ಮಗ್ನೆ, ಗಂಡ ಹೆಂಡತಿ ಅಂತ ಬಂದ್ರೆ ಇದೆಲ್ಲ ಕಾಮನ್ ಅಲ್ವಾ? ನೀನ್ ಯಾಕೆ ಅಷ್ಟೊಂದ್ ತಲೆ ಕೆಡಿಸ್ಕೊತೀಯ? ಮಿಂಡ್ರು ಗೊತ್ತಪ್ಪ, ಅವಳು ನನ್ನ ಗಂಡ ಅಂತ ಎಲ್ಲ ಅನ್ಕೋತಾ ಇದ್ದಾಳೆ. ನನ್ನನ್ನ ಆಟ ಆಡೋ ಮಗು ಮಾಡ್ಕೊಂಡ್ಬಿಟ್ಟವಳೆ. ಹಾಲ್ ತಗೊಂಬ, ಕೊತ್ತಂಬರಿ ಸೊಪ್ಪು ತಗೊಂಬ, ಕರ್ಬೇವಿನ ಸೊಪ್ಪು ತಗೊಂಬ, ಟೀ ಪುಡಿ ತಗೊಂಬ ಅಂತ ಹೇಳಿ ಬಾಗ್ಲಾರ ಅವ್ರು ದೂರ ಬಂದು ಮಾಡಿದಾಳೆ. ಅಕಸ್ಮಾತ್ ಆಲೂಗೆಡ್ಡೆ ಏನಾದ್ರು ತಗೊಂಬಂದ್ರೆ ಇದು 15 ರೂಪಾಯಿ 30 ರೂಪಾಯಿ ಕೊಟ್ಟು ತಗೊಂಬಂದಿದ್ದೆ, ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ದೆ ನೀನ್ ಅಂತ ಬೈತಾಳೆ. ಅದೇ ಕಮ್ಮಿ ದುಡ್ಡಿನ ತಂದ್ರೆ ಕಸದಿಂದ ಎತ್ಕೊಂಡ್ಬಂದಿದ್ದೆ ಅಂತಾಳೆ. ಏನಾದ್ರು ಒಂದ್ ಐಟಮ್ ತರ ಕೇಳಿದ್ರು ನಿನ್ ಕೇಳ್ತಾರಕ್ಕಾಗಲ್ಲ. ತಲೆ ಇಲ್ಲ ಅದಿಲ್ಲ ಲೌಡೆ ಮಿಂಡ್ರು ಗುಡ್ತವನೆ ಆರಾಮ್ ಕೊಡು. ಸಿಕ್ಕಿದ ಭಾಷೆಲೆಲ್ಲ ಬೈತಾ ಇರ್ತಾಳಪ್ಪ. ಲೇ ಮಿಂಡ್ರು ಗುಡ್ಡಿದಪ್ಪ, ನಾನ್ ಇಷ್ಟಪಟ್ಟರು ಬಟ್ಟೆನ ಹಾಕಳಕ್ ಆಯ್ತಿಲ್ಲ ಕಣೋ. ಇಲ್ಲಿ ಎಂತ ಹುಡುಗಿಗ್ ಮದ್ವೆ ಮಾಡಿದ್ದೆ ನೀನು ಅಂದ್ರೆ ನಿನ್ ಬಾಯಿಗುಳ ಬಂದೆ ಸಾಯೋದು ನೀನು ಬೋಳಿ ಮಗನೆ. ನಿನ್ನ ನಂದೇ ಶಾಪ ತಟ್ಟುತ್ತೆ ನಿನಗೆ. ನೀನ್ ಅಪ್ಪನೇ ಅಲ್ಲ, ಮಿಂಡ್ರು ಗುಡ್ದು ನೀನು. ಹ್ಯಾಪಿ ಬರ್ತ್ಡೇ ಹುಲಿ. ಹುಲಿ ಮಲಗಿದೆ. ಹೌದಾ, ನೀವ್ಯಾರು? ಹುಲಿಯವರಪ್ಪ ಪುಲಿ. ಅಂಕಲ್ ನಮಸ್ಕಾರ, ಆಯ್ತಾ ಊಟ? ಮನುಷ್ಯರು ಮಲ್ಕೊಂಡು ದೇವಗಳು ಕೆಲಸ ಮಾಡೋ ಟೈಮಲ್ಲಿ ಆಯ್ತಾ ಊಟ ಅಂತ ಕೇಳ್ತೀಯಲ್ಲೋ. ಅಂಕಲ್ ನೈಟ್ ಶಿಫ್ಟ್, ನಾನ್ ಇದ್ದಿದ್ದೀನಿ. ಅದಕ್ಕೆ ದೇವಗಳ ಎದ್ದು ಕೆಲಸ ಮಾಡೋ ಟೈಮ್ ಅಂತ ಹೇಳಿದ್ದು. ಅಂಕಲ್ ದಾಮು ಎದ್ದ ತಕ್ಷಣ ನನ್ ಕಡೆಯಿಂದ ಬರ್ತ್ಡೇ ಬಂಪ್ ಕೊಟ್ಬಿಡಿ. ಬರ್ತ್ಡೇ ಬಂಪ ಹಂಗಂದ್ರ ಏನಿಲ್ಲ ಅಂಕಲ್, ಒಬ್ರು ಕೈ ಇನ್ನೊಬ್ರು ಕಾರ್ ಹಿಡ್ಕೊಂಡು ಮೇಲೆತ್ತಿ ಕುಂಡಿ ಮೇಲೆ ಒದಿಯೋದು. ನೀನ್ ಇವಾಗ ಕುಂಡಿ ಮುಚ್ಚೊಂಡ್ ಫೋನ್ ಇಡ್ಲಿಲ್ಲ ಅಂದ್ರೆ ನಿಮ್ ಕುಂಡಿನ ಹುಂಡಿ ಆಗಂಗ್ ಓದಿತೀನಿ. ಇವಾಗ ಈ ಜಾಬು ನಾನು ನಿನ್ಗೆ ಯಾಕೆ ಕೊಡ್ಬೇಕು? ಪಕ್ಕ ನೀವು ನಂಗೆ ಕೊಡ್ತೀರ ಬಿಡಿ ಸರ್. ಯಾಕೆ? ನನ್ ಫ್ರೆಂಡ್ಸ್ ಯಾವಾಗ ಹೇಳ್ತಿರ್ದ ಸರ್, ನಿನ್ನಂತ ಬುದ್ಧಿವಂತ ಎಲ್ಲಾದ್ರೂ ಕೆಲಸ ಕೊಡ್ಲೇಬೇಕು. ಒಂದ್ ವೇಳೆ ಲಾಫಲ್ಲ ಚಕ್ಕ ನನ್ ಮಗ ಆದ್ರೆ ಕೆಲಸ ಕೊಡಲ್ಲ, ಅವನಿಗೆ ಸ್ವಲ್ಪ ಬುದ್ಧಿ ಇದ್ರು ನಿನ್ನ ಕೆಲಸ ಕೊಟ್ಬಿಡ್ತಾನೆ ಅಂತ ಹೇಳ್ತಿರ್ತಾವ ಸರ್. ನಿಮಗ್ ಬುದ್ಧಿ ಇದೆಯಾ ಅಲ್ವಾ ಸರ್? ಹೌದು, ನನಗೆ ತುಂಬಾ ಬುದ್ಧಿ ಇದೆ. ನಾನು ನಾಳೆ ಬಂದು ಚೆನ್ನಾಗ್ಬಿಡು.